ಆಗ್ತಾ ಉಂಟಲ್ಲ? ಆ, ಆಗ್ತಾ ಇದೆ ಆಗ್ತಾ ಇದೆ. ಸರಿ ಸರಿ ಸರಿ. ಸ್ವಲ್ಪ ಇದರ ಬಗ್ಗೆ ಇನ್ನೊಂದು ಪೂರಕವಾಗಿ ಕೆಲವು ವೇದಾಧಿಪತಿಗಳನ್ನೆಲ್ಲ ಹೇಳಿದ್ದಾರೆ ಲಘು ಜಾತಕದಲ್ಲಿ. ಲಘು ಜಾತಕ ಅಂತ ಹೇಳೋ ಗ್ರಂಥ, ಸ್ವಲ್ಪ ಜಾತಕ ಅಂತ ಕರೀತಾರೆ ಅದನ್ನು. ಅದು ಬೃಹತ್ ಜಾತಕ, ಅದು ಲಘು ಜಾತಕ. ವರಾಹವೀರಾಚಾರ್ಯರು ರಚನೆ ಮಾಡಿದ್ರು. ಅದರಲ್ಲಿ ಋಗಥರ್ವ ಸಾಮ ಯಜುಷಾಂ ಅಧಿಪಾಹ ಗುರು ಸೌಮ್ಯ ಭೌಮಸಿತಾಹ ಅಂತೇಳಿ ಹೇಳ್ತಾರೆ. ಅಂದ್ರೆ ಋಗಥರ್ವ ಸಾಮ ಯಜುಷಾಂ ಅಧಿಪಾಹ, ಋಗ್ವೇದಕ್ಕೆ ಅಧಿಪತಿ ಗುರು. ಈ ಕೆಲವು ಪರಿಹಾರ ಎಲ್ಲ ಹೇಳ್ಬೇಕಾದ್ರೆ ಋಗ್ವೇದದ ಪರಿಹಾರವು, ಅಥವಾ ಕೆಲವರಿಗೆ ನಮ್ಮ ಬ್ರಾಹ್ಮಣರಲ್ಲಿ ಎಲ್ಲ ಒಂದು ಶಾಖೆಗಳು ಅಂತ ಇರ್ತದೆ. ಕೆಲವರು ಋಗ್ ಶಾಖೆಯವರು, ಕೆಲವರು ಯಜುಶಾಖೆಯವರು, ಕೆಲವರು ಸಾಮಶಾಖೆಯವರು, ಸಾಮವೇದ ಅಂತ ಅವರದ್ದು ಕರಿತೇವೆ. ಈ ಕೆಲವು ಬ್ರಾಹ್ಮಣರಿಗೆ ಗೊತ್ತಿರುವುದಿಲ್ಲ, ನಮಗೆ ಯಾವ ಶಾಖೆಗಳು ಅಂತೇಳಿ ಗೊತ್ತಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಕಂಡುಹಿಡಿಯಲಿಕ್ಕೆ ಇದನ್ನು ಕೂಡ ಉಪಯೋಗ ಮಾಡಿಕೊಳ್ಳಬಹುದು. ಅಂದ್ರೆ ಋಗ್ವೇದಕ್ಕೆ ಅಧಿಪತಿ ಗುರು, ಋಗ್ವೇದಾಧಿಪತಿರ್ಜೀವೋ, ಸಾಮವೇದಾಧಿಪತಿ ಕುಜಃ, ಯಜುರ್ವೇದಾಧಿಪತಿ ಶುಕ್ರ, ಶಶಿಜೋ ಅಥರ್ವವೇದ ಶಶಿಜೋ ಅಥರ್ವವೇದರಾಟ್ ಅಂತೇಳಿ ಶ್ಲೋಕ, ಅದೊಂದು ಇನ್ನೊಂದು ಗ್ರಂಥದಲ್ಲಿ ಇರುವಂತಹ ಶ್ಲೋಕ ಅಂತ. ಇಲ್ಲಿ ಅದನ್ನು ಸುಲಭವಾಗಿ ನಮಗೆ ಋಗಥರ್ವ ಸಾಮ ಯಜುಷಾಂ ಅಧಿಪ ಅಂದ್ರೆ ಋಗ್ವೇದಕ್ಕೆ ಅಧಿಪತಿ ಗುರು, ಅಥರ್ವ ವೇದಕ್ಕೆ ಅಧಿಪತಿ ಸೌಮ್ಯ ಅಂತೇಳಿ ಹೇಳಿದ್ರೆ ನಮಗೆ ಬುಧ, ಸಾಮವೇದಕ್ಕೆ ಅಧಿಪತಿ ಕುಜ, ಯಜುರ್ವೇದಕ್ಕೆ ಅಧಿಪತಿ ಶುಕ್ರ ಅಂತ ಹೇಳುವಂಥದ್ದನ್ನು ನಾವು ಕಾಣಬಹುದು. ಈ ಮಂಗಳವಾರ ಯಾವ ಕೆಲಸವನ್ನು ಕೂಡ ಮಾಡ್ಲಿಕ್ಕಿಲ್ಲ, ಶುಭ ಕೆಲಸಗಳನ್ನು ಯಾವುದನ್ನು ಮಾಡ್ಲಿಕ್ಕಿಲ್ಲ. ಇದನ್ನು ಹಿಂದೆ ಕೂಡ ಹೇಳಿದ್ದೆ ನಾನು. ಆದ್ರೆ ಒಂದು ಕೆಲಸವನ್ನು ಮಾಡಬಹುದು. ಯಾವುದು ಅಂತ ಹೇಳಿದ್ರೆ ಸಾಮವೇದಿಗಳಿಗೆ ಉಪನಯನ ಮಂಗಳವಾರ ಮಾಡಬಹುದು ಅಂತ. ಕಾರಣ ಏನು ಅಂತೇಳಿ ಹೇಳಿದ್ರೆ ಇದುವೇ ನಮಗೆ, ಅಂದ್ರೆ ಸಾಮವೇದಕ್ಕೆ ಅಧಿಪತಿ ಕುಜ, ಅದರಿಂದಾಗಿ ಅವನ ದಿನದಲ್ಲಿ ನಮಗೆ ಉಪನಯನ ಮಾಡಬಹುದು ಅಂತ ಹೇಳುವಂತ ವಿಶೇಷ ವಿಷಯವನ್ನು ಮುಹೂರ್ತ ಗ್ರಂಥಗಳಲ್ಲಿ ಹೇಳ್ತಾರೆ. ಹೀಗೆ ಒಂದು ವ್ಯವಸ್ಥೆ. ಇನ್ನು ಗ್ರಹರಿಗೆ ದೃಷ್ಟಿ, ಪರಸ್ಪರ ದೃಷ್ಟಿಗಳು ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು, ಯಾಕಂದ್ರೆ ನೀವೆಲ್ಲ ಚಿಂತನೆ ಮಾಡ್ಬೇಕಾದ್ರೆ ಕೇಳಿರ್ಬೋದು, ಅಲ್ಲಿಗೆ ಶನಿ ದೃಷ್ಟಿ ಇರೋದ್ರಿಂದಾಗಿ ಅಥವಾ ಕುಜನ ದೃಷ್ಟಿ ಬಂದಿದ್ದಾರೆ ಅಥವಾ ಗುರುವಿನ ದೃಷ್ಟಿ ಇರೋದ್ರಿಂದಾಗಿ ಎಲ್ಲ ಹೇಳ್ತಾ ಇರ್ತಾರೆ. ಈ ದೃಷ್ಟಿಯ ವ್ಯವಸ್ಥೆ ಹೇಗೆ ಅಂತ ಹೇಳುವಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ಆ ದೃಷ್ಟಿಯ ವಿಭಾಗವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅಂತೇಳಿ ಹಾಗೆ ಪದಚ್ಛೇದ ಮಾಡ್ಬೋದು. ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅಥವಾ ಸಪ್ತಮಾನ್ ಅಂತೇಳಿ ಹಾಗೆ ಹೇಳ್ಕೊಳ್ಳುವ. ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನ್, ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನ್. ಇದರಲ್ಲಿ ಸಪ್ತಮಾನಿ ಅಂತ ಹೇಳುವಂತದ್ದೇ ಪದಚ್ಛೇದ. ನಿ ಅವಲೋಕಯಂತಿ ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅಂತೇಳಿ, ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅವಲೋಕಯಂತಿ ಚರಣಾಭಿವೃದ್ಧಿತಃ, ಅವಲೋಕಯಂತಿ ಚರಣಾಭಿವೃದ್ಧಿತಃ, ಅವಲೋಕಯಂತಿ ಚರಣಾಭಿವೃದ್ಧಿತಃ. ರವಿಜಾಮರೇಡ್ಯರುಧಿರಾಪರೇಚಯೇ, ರವಿಜಾಮರೇಡ್ಯರುಧಿರಾಪರೇಚಯೇ, ರವಿಜಾಮರೇಡ್ಯರುಧಿರಾಪರೇಚಯೇ. ಕ್ರಮಶೋ ಭವಂತಿ ಕಿಲ ವೀಕ್ಷಣೇಧಿಕಾಃ, ಕ್ರಮಶೋ ಭವಂತಿ ಕಿಲ ವೀಕ್ಷಣೇಧಿಕಾಃ, ಕ್ರಮಶೋ ಭವಂತಿ ಕಿಲ ವೀಕ್ಷಣೇಧಿಕಾಃ. ಈ ಶ್ಲೋಕದ ಪದಚ್ಛೇದ ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅವಲೋಕಯಂತಿ ಚರಣಾಭಿವೃದ್ಧಿತಃ, ರವಿಜಾಮರೇಢ್ಯರುಧಿರಾಃ ಪರೇ ಚ ಯೇ ಕ್ರಮಶಃ ಭವಂತಿ ಕಿಲ ವೀಕ್ಷಣೆ ಅಧಿಕಾಃ. ಇದರ ಅರ್ಥ ನಮಗೆ
ರವಿಜಾಮರೇಡ್ಯರುಧಿರಾಹ ಪರೇ ಯೇ ತೇ ಚ ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನ್ ಅಥವಾ ಸಪ್ತಮಾನಿ ಚರಣಾಭಿವೃದ್ಧಿತಃ ಅವಲೋಕಯಂತಿ ಎಂಬುದಾಗಿ ಇದರ ಅನ್ವಯವನ್ನು ಇಟ್ಕೊಳ್ಬಹುದು ನಾವು. ಅಂದ್ರೆ ರವಿಜಾಮರೇಡ್ಯ ರುಧಿರಾಹ ಪರೇಚ, ಇದನ್ನು ಮೊದಲು ನೋಡಿಕೊ. ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಚರಣಾಭಿವೃದ್ಧಿತಃ ಅವಲೋಕಯಂತಿ. ಆಮೇಲೆ ಮುಂದಿನದ್ದನ್ನು ನೋಡ. ಅವಲೋಕಯಂತಿ ಅಂತ ಹೇಳಿದ್ರೆ ನೋಡ್ತಾರೆ ಎಂಬುದಾಗಿ ಅರ್ಥ. ಅಂದ್ರೆ ಎಲ್ಲ ಗ್ರಹರು ಕೂಡ ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾನಿ ಅಂತೇಳಿ 4. ತ್ರಿದಶ ಅಂತೇಳಿ ಒಂದು ವಿಭಾಗ, ತ್ರಿಕೋಣ ಅಂತ ಹೇಳುವಂಥದ್ದು ಒಂದು ವಿಭಾಗ, ಚತುರಸ್ರ ಅಂತ ಹೇಳುವಂಥದ್ದು ಒಂದು ವಿಭಾಗ, ಇನ್ನು ಸಪ್ತಮ ಅಂತ ಹೇಳುವಂಥದ್ದು ಒಂದು. ತ್ರಿದಶ ಅಂತ ಹೇಳಿದ್ರೆ 3 ಮತ್ತೆ 10ನೇ ಸ್ಥಾನಗಳನ್ನು ಅಥವಾ ಆ ರಾಶಿಗಳನ್ನು. ಮತ್ತೆ ತ್ರಿಕೋಣ ಅಂತ ಹೇಳಿದ್ರೆ ನಮಗೆ ನಾವು ನೋಡಿದ್ದೇವೆ ಅಲ್ವಾ, ಪಂಚಮ ಮತ್ತೆ ನವಮಗಳು ತ್ರಿಕೋಣಗಳು, ತ್ರಿಕೋಣ ರಾಶಿಗಳು. ಅದರಲ್ಲಿಯೂ ತ್ರಿಕೋಣ ಅಂತ ಪ್ರಧಾನ ಸಂಜ್ಞೆ ಪಂಚಮ ರಾಶಿಗೆ, ತ್ರಿಕೋಣ ಅಂತೇಳಿ ನವಮ ರಾಶಿಗೆ. ಹಾಗೆ ನವಮ ಮತ್ತೆ ಪಂಚಮ ಎರಡಕ್ಕೂ ಕೂಡ ತ್ರಿಕೋಣ ಅಂತ ಹೇಳುವಂತ ಶಬ್ದಗಳನ್ನ ತುಂಬಾ ಕಡೆ ಬಳಸ್ತಾರೆ. ತ್ರಿಕೋಣವು ಹೌದೌದು. ಚತುರಸ್ರ ಅಂತ ಹೇಳಿದ್ರೆ ಚತುರ್ಥ ಮತ್ತೆ ಅಷ್ಟಮಗಳು ಚತುರಸ್ರಗಳು. ಎಲ್ಲಿ ಬಂದಿದೆ ಅಂತ ನೆನಪುಂಟ ಚತುರಸ್ರ ಅಂತ ಹೇಳುವಂಥದ್ದು, ಚತುರ್ಥ ಮತ್ತೆ ಅಷ್ಟಮ ಅಂತೇಳಿ? ಹೇಳ್ತೀರಾ ಯಾರಾದ್ರೂ? ನೆನಪಿಲ್ವಾ? ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ ಸಪ್ತಮ ಲಗ್ನ ಚತುರ್ಥ ಖಬಾನಾಂ ತೇಷು ಯಥಾಭಿಹಿತೇಷು ಬಲಾಢ್ಯ ಕೀಟನರಂಬುಚರವಶ್ಚ. ಅದು ಚತುಷ್ಟಯ ಆಯ್ತು. ಚತುರಸ್ರ ಅಜ ವೃಷಭ ಮೃಗಾನ್ ಕುಲೀರ ದಿವಾಕರಾದಿ ತುಂಗ ಲಗ್ನ ಚತುರಸ್ರ ಅದೊಂದಿದೆ. ಲಗ್ನ ಚತುರಸ್ರ ಲಗ್ನ ಚತುರ್ಥ ನಿಧನೆ ಚತುರಶ್ರ ಸಪ್ತಮ ಕಲ್ಪಸ್ವ ವಿಕ್ರಮ ಗ್ರಹ ಪ್ರತಿಪಾಕ್ಷತಾನಿ ಚತುತ್ರ ರಂಧ್ರ ಗುರು ಮಾನ ಭವ ವ್ಯಯಾನಿ ಲಗ್ನ ಚತುರ್ಥ ನಿಧನೆ ಚತುರಸ್ರ ಸಂಜ್ಞೆ ದ್ಯೂನಂ ಚ ಸಪ್ತಮ ಗ್ರಹಂ ದಶಮಾರ್ಕ್ಷ ಸಂಜ್ಞಾ. ದಶಮಾರ್ಕ್ಷ ಮಾಜ್ಞಾ. ಸರಿ. ಕಲ್ಯಸ್ವ ವಿಕ್ರಮ ಗ್ರಹ ಪ್ರತಿಭಾಕ್ಷತಾನಿ ಈ ಶ್ಲೋಕದಲ್ಲಿ ಬರುವಂತ ಆಯ್ತಾ. ಕಲ್ಯಸ್ವ ವಿಕ್ರಮ ಗ್ರಹ ಪ್ರತಿಭಾಕ್ಷತಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವ್ಯಯಾನಿ ಲಗ್ನಾತಿ ಚತುರ್ಥ ನಿಧನೆ ಚತುರಸ್ರ ಸಂಜ್ಞೆ ಅಥವಾ ಚತುರಶ್ರ ಎರಡು ಕೂಡ ಒಂದೇ. ಲಗ್ನಾತಿ ಚತುರ್ಥ ನಿಧನೆ ಲಗ್ನದಿಂದ ಚತುರ್ಥ ರಾಶಿ ಮತ್ತೆ ನಿಧನ ರಾಶಿಗಳಿಗೆ, ಅರ್ಥಾತ್ ಚತುರ್ಥ ಮತ್ತೆ ಅಂದ್ರೆ 4ನೇ ಮತ್ತೆ 8ನೇ ರಾಶಿಗಳಿಗೆ ಚತುರಸ್ರ ಅಂತೇಳಿ ಕರೀತಾರೆ. ಹಾಗೆ ಚತುರಸ್ರ ಅಂತೇಳಿ. ಮತ್ತೆ ಸಪ್ತಮ ರಾಶಿಗಳು, ಈಗೊಂದು ಉದಾಹರಣೆಗೆ ಒಂದು ಮೇಷ ಲಗ್ನ ಅಂತೇಳಿ ಇಟ್ಕೊಳ್ಳುವ. ಮೇಷ ಲಗ್ನಕ್ಕೆ ತ್ರಿದಶ ಅಂತೇಳಿ ಹೇಳಿದ್ರೆ 3ನೇ ರಾಶಿ ಯಾವುದಾಗ್ತದೆ ನಮಗೆ? ಮಿಥುನ ರಾಶಿ ಆಗ್ತದೆ. ದಶಮ ರಾಶಿ ಯಾವುದಾಗ್ತದೆ? ಮಕರ ರಾಶಿ ಆಗ್ತದೆ. ತ್ರಿದಶ ಆಯ್ತು. ಇನ್ನು ತ್ರಿದಶ ತ್ರಿಕೋಣ ರಾಶಿಗಳು ಅಂತ ಹೇಳಿದ್ರೆ ಪಂಚಮ ಮತ್ತೆ ನವಮ ರಾಶಿಗಳು. 5ನೇ ರಾಶಿ ಸಿಂಹ ರಾಶಿ, 9ನೇ ರಾಶಿ ಧನು ರಾಶಿ ಆಗ್ತದೆ ಮೇಷರಾಶಿಗೆ. ಇನ್ನು ತ್ರಿಕೋಣ ಚತುರಶ್ರ ಅಂತ ಹೇಳಿದ್ರೆ ಚತುರ್ಥ ಮತ್ತೆ ಅಷ್ಟಮ, ಅರ್ಥಾತ್ ಕರ್ಕಾಟಕ ರಾಶಿ 4ನೇ ರಾಶಿ ಆಗ್ತದೆ. 8ನೇ ರಾಶಿ ನಮಗೆ ವೃಶ್ಚಿಕ ರಾಶಿ ಆಗ್ತದೆ ಚತುರಶ್ರ. ಸಪ್ತಮ ರಾಶಿ ಯಾವುದು ಅಂತ ಹೇಳಿದ್ರೆ ತುಲಾ ರಾಶಿ. ಈಗ ಒಬ್ಬ ಗ್ರಹ ಮೇಷರಾಶಿಯಲ್ಲಿ ಒಬ್ಬ ಗ್ರಹ ಇದ್ರೆ ಅವನು ಇದರ ಕ್ರಮವಾಗಿ ಕಾಲು, ಅರ್ಧ, ಮುಕ್ಕಾಲು, ಪೂರ್ಣ ದೃಷ್ಟಿ ಅಂತೇಳಿ ಆ ರೀತಿಯಲ್ಲಿ ಚರಣಾಭಿವೃದ್ಧಿತ. ಚರಣ ಅಂತ ಹೇಳಿದ್ರೆ ಕಾಲು, ಎರಡು ಚರಣ, ಇನ್ನೊಂದು ಚರಣ ಅದಕ್ಕೆ ಸೇರಿದ್ರೆ ಅರ್ಧ ಆಯ್ತು, ಮತ್ತೊಂದು ಚರಣ ಅದಕ್ಕೆ ಸೇರಿದ್ರೆ ಮುಕ್ಕಾಲಾಯ್ತು, ಮತ್ತೊಂದು ಚರಣ ಸೇರಿದ್ರೆ ಅಥವಾ 4 ಚರಣಗಳು ಸೇರಿದಾಗ ಪೂರ್ಣ ಅಂತೇಳಿ ಆಗ್ತದೆ. ಈ ಕ್ರಮವಾಗಿ ವೃದ್ಧಿಯಾಗಿ ಅವರು ಗ್ರಹರು ದೃಷ್ಟಿಯನ್ನ ಬೀರ್ತಾರೆ. ಅಂದ್ರೆ ಒಬ್ಬ ಗ್ರಹ ತಾನಿದ್ದಲ್ಲಿಂದ
ಮೂರನೇ ರಾಶಿಗೆ 10ನೇ ರಾಶಿಗೆ ಕಾಲು ದೃಷ್ಟಿ. ತ್ರಿಕೋಣ ರಾಶಿಗಳಿಗೆ ಅಂದ್ರೆ ಪಂಚಮ ಮತ್ತೆ ನವಮ ರಾಶಿಗಳಿಗೆ ಅರ್ಧ ದೃಷ್ಟಿ. ಇನ್ನು 4 ಮತ್ತು 8ನೇ ರಾಶಿಗಳಿಗೆ ಮುಕ್ಕಾಲು ದೃಷ್ಟಿ. ಸಪ್ತಮ ರಾಶಿಗಳಿಗೆ ಪೂರ್ಣ ದೃಷ್ಟಿ. ಅಂದ್ರೆ ಎಲ್ಲ ಗ್ರಹರು ಕೂಡ ತಾನಿರುವಲ್ಲಿಂದ ಸಪ್ತಮ ರಾಶಿಯನ್ನು ಪೂರ್ಣವಾಗಿ ನೋಡ್ತಾರೆ. ಇನ್ನು ಇದರಲ್ಲಿ ಒಂದು ವಿಶೇಷತೆ ಉಂಟು. ರವಿಜ ಅಮರೇಜ್ಯ ರುಧಿರಾಹ. ರವಿಜ ಅಂತ ಹೇಳಿದ್ರೆ ಶನಿ, ಅಮರೇಜ್ಯ ಅಂತೇಳಿ ಹೇಳಿದ್ರೆ ಗುರು, ರುಧಿರ ಅಂತೇಳಿ ಹೇಳಿದ್ರೆ ಕುಜ. ರುಧಿರಾಹ ಪರೇ ಚ ಯೇ ಕ್ರಮಶಃ ವೀಕ್ಷಣೆ ಅಧಿಕಾಹ ಭವಂತಿ. ಅವರು ಕ್ರಮವಾಗಿ ಈ ಸ್ಥಾನಗಳಿಗೆ ಅಧಿಕ ವೀಕ್ಷಣೆ ಮಾಡ್ತಾರೆ ಅಂತೇಳಿ ಹೇಳಿದರೆ ನಮಗೆ ಇದರ ಅರ್ಥ ಇಷ್ಟೇ. ರವಿಜಾಹ ರವಿಜ ಅಂತ ಹೇಳಿದ್ರೆ ಶನಿ, ಅಮರೇಜ್ಯ ಅಂತ ಹೇಳಿದ್ರೆ ಗುರು, ಮತ್ತೆ ರುಧಿರ ಅಂತ ಹೇಳಿದ್ರೆ ಕುಜ. ಅರ್ಥಾತ್ ಇದರ ಶನಿ, ಗುರು, ಕುಜರು ಕ್ರಮವಾಗಿ ಅಂದ್ರೆ ಶನಿ ತ್ರಿದಶ ರಾಶಿಗಳಿಗೆ ಪೂರ್ಣ ದೃಷ್ಟಿ, ಮತ್ತೆ ಗುರುವು ತ್ರಿಕೋಣ ರಾಶಿಗಳಿಗೆ ಪೂರ್ಣ ದೃಷ್ಟಿ, ಇನ್ನು ಕುಜನು ನಮಗೆ ಚತುರಶ್ರಗಳಿಗೆ ಪೂರ್ಣ ದೃಷ್ಟಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಒಬ್ಬ ಶನಿ ಇದ್ದ ಅಂತೇಳಿ ಮೇಷರಾಶಿಯಲ್ಲಿ ಶನಿ ಇದ್ದ, ಉದಾಹರಣೆಗೆ ಇದು ಈಗ ಇಲ್ಲ. ಉದಾಹರಣೆಗೆ ಈಗ ಮೇಷರಾಶಿಯಲ್ಲಿ ಶನಿ ಇದ್ರೆ ಶನಿ ಯಾವೆಲ್ಲ ರಾಶಿಯನ್ನು ಪೂರ್ಣವಾಗಿ ನೋಡ್ತಾನೆ ಅಂತೇಳಿ ಹೇಳಿದ್ರೆ, ತಾನು ಇದ್ದಲ್ಲಿಂದ ಸಪ್ತಮ ರಾಶಿ ಅರ್ಥಾತ್ ತುಲಾ ರಾಶಿಯನ್ನು ಪೂರ್ಣವಾಗಿ ನೋಡ್ತಾನೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಅವನಿಗೆ ತ್ರಿದಶಕ್ಕೂ ಪೂರ್ಣ ದೃಷ್ಟಿ ಅವನಿಗೆ. ಅಂದ್ರೆ ತ್ರಿ ಆಗಿರ್ತಕ್ಕಂತಹ ಮಿಥುನ ರಾಶಿಗೂ, ಅಂದ್ರೆ 3ನೇ ರಾಶಿ ಆಗಿರ್ತಕ್ಕಂಥ ಮಿಥುನ ರಾಶಿಗೂ, ದಶಮ ರಾಶಿ ಆಗಿರ್ತಕ್ಕಂಥ 10ನೇ ರಾಶಿ ಆಗಿರ್ತಕ್ಕಂಥ ಮಕರ ರಾಶಿಗೂ ಪೂರ್ಣವಾಗಿ ನೋಡ್ತಾನೆ. ಅರ್ಥಾತ್ ಮೇಷರಾಶಿಯಲ್ಲಿ ಶನಿ ಇದ್ರೆ ಅವನ ಪೂರ್ಣ ದೃಷ್ಟಿ ಮಿಥುನ ರಾಶಿಗೂ ಉಂಟು, ತುಲಾ ರಾಶಿಗೂ ಉಂಟು, ಮಕರ ರಾಶಿಗೂ ಉಂಟು. ಈಗ ನಿಮಗೆ ಒಂದು ಈಗ ಕುಂಭ ರಾಶಿಯಲ್ಲಿ ಶನಿ ಇದ್ದಾನೆ, ನೀವೇ ಹೇಳಬೇಕು ನನಗೆ ಯಾವ ಯಾವ ರಾಶಿಗಳಿಗೆ ಶನಿಯು ಪೂರ್ಣ ದೃಷ್ಟಿಯನ್ನು ಬೀರ್ತಾರೆ. ಕುಂಭ ರಾಶಿಯಲ್ಲಿ ಶನಿ ಇದ್ದಾನೆ. ಮೇಷರಾಶಿಗೆ ವೃಶ್ಚಿಕ, ಹ್ಮ್ ಸಿಂಹ. ಸರಿ. ಇನ್ನೊಬ್ಬರು ಯಾರಾದ್ರೂ ಹೇಳಿ. ಈಗ ಸಿಂಹ ರಾಶಿಯಲ್ಲಿ ಶನಿ ಇದ್ದಾನೆ, ಆಗ ಯಾವ ರಾಶಿಗಳಿಗೆ ಪೂರ್ಣ ದೃಷ್ಟಿ? ತುಲ, ಹಾ ಮಿಥುನ, ಹಾ ವೃಷಭ ಮತ್ತು ಮೇಷ ಮೇಷ ಹ್ಮ್ ವೃಷಭ 10ನೇ. 10ನೇ ರಾಶಿ ವೃಷಭ ಆಗ್ತದೆ. 10ನೇ ವೃಷಭ. ಸಪ್ತಮ ರಾಶಿ ಯಾವ್ದಾಗ್ತದೆ? ಕುಂಭ. ಅದೇ ಕುಂಭ, ತುಲಾ, ವೃಷಭ ರಾಶಿಗಳಿಗೆ ಅವನು ಪೂರ್ಣ ದೃಷ್ಟಿಯನ್ನು ಬೀರ್ತಾನೆ. ಸರಿ. ಇನ್ನು ಅಮರೇಜ್ಯ ಗುರು ಪಂಚಮ ಮತ್ತೆ ನವಮ ರಾಶಿಗಳಿಗೂ ಹಾಗೆ ಸಪ್ತಮ ರಾಶಿಗಳಿಗೆ. ಮೇಷದಲ್ಲಿ ಗುರು ಇದ್ದ ಅಂತ ಹೇಳಿದ್ರೆ ಸಿಂಹ ರಾಶಿಗೆ, ಅದೇ ರೀತಿಯಲ್ಲಿ ತುಲಾ ರಾಶಿಗೆ, ಅಂದ್ರೆ 9ನೇ ರಾಶಿ ಧನು ರಾಶಿಗೆ, ಈ ಇಷ್ಟು ರಾಶಿಗಳಿಗೆ, 5ನೇ ರಾಶಿ ಸಿಂಹ ರಾಶಿ, 7ನೇ ರಾಶಿ ತುಲಾ ರಾಶಿ, 9ನೇ ರಾಶಿ ನಮಗೆ ಧನು ರಾಶಿ, ಇಷ್ಟು ರಾಶಿಗಳಿಗೆ ಪೂರ್ಣವಾಗಿ ಗುರುವು ನೋಡ್ತಾ ಇರ್ತಾನೆ. ಈಗ ಗುರುವು ಪ್ರಕೃತದಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ. ವೃಷಭ ರಾಶಿಯಲ್ಲಿದ್ದಾಗ ಯಾವ ರಾಶಿಗೆಲ್ಲ ಗುರುವಿನ ಪೂರ್ಣ ದೃಷ್ಟಿ ಉಂಟು ಹೇಳ್ತೀರಾ? ಕನ್ಯಾ, ಕನ್ಯಾ, ವೃಶ್ಚಿಕ, ಹಾ ಮಕರ. ಸರಿ. ಕನ್ಯಾ ರಾಶಿಗೆ 5ನೇ ದೃಷ್ಟಿ, ವೃಶ್ಚಿಕ ರಾಶಿಗೆ ಸಪ್ತಮ ದೃಷ್ಟಿ, ಹಾಗೆ ಮಕರ ರಾಶಿಗೆ ನವಮ ದೃಷ್ಟಿ. ಇನ್ನು ಕುಜನದ್ದು ನೋಡುವ. ಕುಜನದ್ದು ಗುರು ಇದ್ದ ಅರ್ಥ ಆಯ್ತಲ್ಲ ನಿಮಗೆಲ್ಲ, ಕರೆಕ್ಟ್ ಅರ್ಥ ಆಗ್ತದಲ್ಲ. ಇನ್ನು ಕುಜನಿಗೆ ನಮಗೆ ಚತುರಶ್ರಗಳಿಗೆ ಪೂರ್ಣ ದೃಷ್ಟಿ, ಅರ್ಥಾತ್ ಸಪ್ತಮಕ್ಕೆ ಪೂರ್ಣ ದೃಷ್ಟಿ ಹುಟ್ಟೆ ಉಂಟು. ಈಗ ಮೇಷದಲ್ಲಿ ಕುಜ ಇದ್ದ ಅಂತೇಳಿ ಇಟ್ಕೊಳ್ಳುವ. ಮೇಷದಲ್ಲಿ ಕುಜ ಇದ್ರೆ ಚತುರ್ಥ ರಾಶಿ ಕರ್ಕಾಟಕ ರಾಶಿ ಆಗ್ತದೆ. ಕರ್ಕಾಟಕ ರಾಶಿಗೆ ಪೂರ್ಣ ದೃಷ್ಟಿ ಇರ್ತದೆ ಕುಜನದ್ದು. ಹಾಗೆ ಸಪ್ತಮ ರಾಶಿ ತುಲಾ ರಾಶಿಗೆ ಪೂರ್ಣ ದೃಷ್ಟಿ ಇರ್ತದೆ.
ಇನ್ನು 8ನೇ ರಾಶಿ ವೃಶ್ಚಿಕ ರಾಶಿ ಆಗ್ತದೆ. ಆ ರಾಶಿಗೂ ಪೂರ್ಣ ದೃಷ್ಟಿ ಮೇಷದಲ್ಲಿ ಕುಜ ಇದ್ದರೆ ಬರ್ತದೆ. ಹಾಗೆ ಈಗ ನಮಗೆ ಮಿಥುನ ರಾಶಿಯಲ್ಲಿ ಕುಜ ಇದ್ದಾನೆ. ಈವಾಗ ಯಾವ ರಾಶಿಗೆಲ್ಲ ಪೂರ್ಣ ದೃಷ್ಟಿ? ಕನ್ಯಾ ಧನು ಮಕರ. ಕನ್ಯಾ ಧನು ಮಕರ. ಸರಿ. ಕನ್ಯಾ ರಾಶಿಗೆ ಚತುರ್ಥ ದೃಷ್ಟಿ. ಈಗ ಉದಾಹರಣೆಗೆ ಒಂದು ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದ, ಯಾವ ರಾಶಿಗೆಲ್ಲ ಪೂರ್ಣ ದೃಷ್ಟಿ? ಕುಂಭ ವೃಷಭ ಕುಂಭ. ಮಿಥುನ. ಕುಂಭ ವೃಷಭ ಮಿಥುನ. ಸರಿ. ಹಾಗೆ ಧನು ರಾಶಿಯಲ್ಲಿದ್ದ. ಮೀನ ಕರ್ಕಾಟಕ. ಮೀನ ಮಿಥುನ ಕರ್ಕ. ಮೀನ ಮಿಥುನ ಕರ್ಕಾಟಕ ರಾಶಿಗಳು. ಸರಿ. ಈಗ ಗುರು ನಮಗೆ ವೃಶ್ಚಿಕ ರಾಶಿಯಲ್ಲಿದ್ದ, ಯಾವ ರಾಶಿಗೆಲ್ಲ ಪೂರ್ಣ ದೃಷ್ಟಿ ಉಂಟು? ಕುಂಭ ಗುರು ವೃಷಭ ಮಿಥುನ. ಗುರು ಗುರು ವೃಶ್ಚಿಕ ರಾಶಿ. ಗುರು ಗುರು ಮೀನ 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 ವೃಷಭ ಕರ್ಕಾಟಕ. ಸರಿ. ಈಗ ಶನಿ ತುಲಾ ರಾಶಿಯಲ್ಲಿ ಇದ್ದ, ಆಗ ಯಾವ ರಾಶಿಗೆಲ್ಲ ದೃಷ್ಟಿ ಉಂಟು? ಧನು ಮೇಷ ಕರ್ಕಾಟಕ. ಸರಿ. ಇದು ಅಂದ್ರೆ 3, 7, 10ನೇ ರಾಶಿಗಳಿಗೆ ದೃಷ್ಟಿ. ಇದರಲ್ಲಿ ಇನ್ನೊಂದು ವಿಶೇಷತೆ, ಎಲ್ಲಾ ಗ್ರಹರಿಗೂ ಕೂಡ ಸಪ್ತಮ. ಈ 3 ಗ್ರಹರಿಗೆ ಮಾತ್ರ ವಿಶೇಷ ದೃಷ್ಟಿ, ಬೇರೆ ಯಾರಿಗೂ ಕೂಡ ವಿಶೇಷ ದೃಷ್ಟಿ ಇಲ್ಲ. ಆದ್ರೆ ಈ ವಿಶೇಷ ದೃಷ್ಟಿ ಇದ್ರೂ ಕೂಡ ತ್ರಿದಶ ಮತ್ತೆ ತ್ರಿಕೋಣ ಅಥವಾ ಚತುರಶ್ರ ಅಂತ ಹೇಳುವಂಥದ್ದು ಶನಿ ಗುರು ಕುಜಾರಿಗೆ ಇದ್ರೂ ಕೂಡ ಸಪ್ತಮ ದೃಷ್ಟಿ ಅಂತಕ್ಕಂಥದ್ದು ಅತಿ ಪ್ರಾಧಾನ್ಯ. ಪೂರ್ಣ ದೃಷ್ಟಿ ಸಪ್ತಮ ದೃಷ್ಟಿ ದೇವ ಅಂತೇಳಿ ಹೆಚ್ಚಿನ ಆಚಾರ್ಯರ ಅಭಿಪ್ರಾಯ. ಪೂರ್ಣ ದೃಷ್ಟಿ ಸಪ್ತಮ ದೃಷ್ಟಿಯೇ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳೆಲ್ಲ ಉಂಟಂದ್ರೆ ವೀಕ್ಷಣೆ ಅಧಿಕ ಅಂತೇಳಿ ಹೇಳಿದ್ದಾರೆ ಅಷ್ಟೇ, ಒಟ್ಟು ಪೂರ್ಣ ದೃಷ್ಟಿ ಅಂತೇಳಿ ಹೇಳಿಲ್ಲ ಅಂತೇಳಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಅವರು ಹೆಚ್ಚಾಗಿ ನೋಡ್ತಾರೆ, ಸ್ವಲ್ಪ ಹೆಚ್ಚಿನದನ್ನ ನೋಡ್ತಾರೆ. ಅದರಿಂದ ಪೂರ್ಣ ದೃಷ್ಟಿ ಅಂತ ಹೇಳುವುದು ಎಲ್ಲಾ ಗ್ರಹರಿಗೂ ಕೂಡ ಸಪ್ತಮ ದೃಷ್ಟಿಯೇ ಅಂತ ಹೇಳುವಂತ ಮಾತುಗಳು ಕೂಡ ಕೆಲವು ಆಚಾರ್ಯರುಗಳ ಅಭಿಪ್ರಾಯಗಳು ಉಂಟು. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೋ ವಾಚಂ ನ ಸದಧಾತ್ಮನೈಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿ. ರಾಹುಕೇತುಗಳ ದೃಷ್ಟಿಯಲ್ಲಿ ಉಲ್ಲೇಖ ಇಲ್ಲ.